Hello everyone, I am Santosh. Today we are going to discuss the very important topic in DBMS, that is about types of functional dependency. ಆಲ್ರೆಡಿ ನಾವು ಫಂಕ್ಷನಲ್ ಡಿಪೆಂಡೆನ್ಸಿ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಅಂದರೆ ಏನು ಫಂಕ್ಷನಲ್ ಡಿಪೆಂಡೆನ್ಸಿ ಯಾಕೆ ಸ್ಟಡಿ ಮಾಡಬೇಕಂದ್ರೆ ಅದರಿಂದ ನಮಗೆ ವೇರ್ ಎಕ್ಸಾಕ್ಟ್ಲಿ ದ ರಿಡಂಡನ್ಸಿ ಎಕ್ಸಿಸ್ಟ್ ಅನ್ನೋದನ್ನು ನಾವು ಕಂಡುಹಿಡಿಬೋದು. ಅಂದರೆ ಎಲ್ಲಿ ಡುಪ್ಲಿಕೇಶನ್ ಅರೈಸ್ ಆಗ್ಬೋದು ಅನ್ನೋದನ್ನು ಕಂಡುಹಿಡಿಯೋಕ್ಕೆ ವಿ ನೀಡ್ ಟು ಸ್ಟಡಿ ಫಂಕ್ಷನಲ್ ಡಿಪೆಂಡೆನ್ಸಿ. ಯಾವ ಡೇಟಾ ಅನ್ನೆಸೆಸರಿಲಿ ರಿಪೀಟ್ ಆಗಿದೆ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಫಂಕ್ಷನಲ್ ಡಿಪೆಂಡೆನ್ಸಿ ಕಲಿಲೇಬೇಕು. ಆಮೇಲೆ ಅದರಿಂದ ನಾವು ನಾರ್ಮಲೈಸ್ ಮಾಡ್ತೀವಿ. ಡೇಟಾನ ನಾರ್ಮಲೈಸ್ ಹೆಂಗೆ ಮಾಡೋದು, ಡೇಟಾಬೇಸ್ ನಾರ್ಮಲೈಸೇಷನ್ ಹೆಂಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಂದ್ರೆ ಫಂಕ್ಷನಲ್ ಡಿಪೆಂಡೆನ್ಸಿ ಲರ್ನ್ ಮಾಡಲೇಬೇಕು. ಓಕೆ, ಫಂಕ್ಷನಲ್ ಡಿಪೆಂಡೆನ್ಸಿ ಅಂದ್ರೇನು, ಯಾವ ಎಟ್ರಿಬ್ಯೂಟ್ ಮೇಲೆ ಡಿಪೆಂಡೆಂಟ್ ಇದೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಅದರಿಂದ ನೀವು ವೇರ್ ಎಕ್ಸಾಕ್ಟ್ಲಿ ದ ಡುಪ್ಲಿಕೇಶನ್ ಎಕ್ಸಿಸ್ಟ್ ಅಥವಾ ರಿಡಂಡನ್ಸಿ ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿಬೋದು. ಈಗ ಲೆಟ್ ಅಸ್ ಸ್ಟಡಿ ವಾಟ್ ಆರ್ ದಿ ಟೈಪ್ಸ್ ಆಫ್ ಫಂಕ್ಷನಲ್ ಡಿಪೆಂಡೆನ್ಸಿ. ಫಂಕ್ಷನಲ್ ಡಿಪೆಂಡೆನ್ಸಿ ಟೈಪ್ಸ್ ನಾವು ಸ್ಟಡಿ ಮಾಡಬೇಕಾಗಿದೆ. ಯಾಕೆ ಟೈಪ್ಸ್ ಎಕ್ಸಿಸ್ಟ್ ಆಗ್ತವೆ? Types of functional dependency helps us to identify different kinds of ಡಿಸೈನ್ ಪ್ರಾಬ್ಲಮ್ಸ್. ಡಿಸೈನಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಈ ಟೈಪ್ಸ್ಗಳನ್ನು ನಾವು ಸ್ಟಡಿ ಮಾಡಲೇಬೇಕು. ಓಕೆ, ವೆದರ್ ಆಲ್ ಡಿಪೆಂಡೆನ್ಸೀಸ್ ಆರ್ ಗುಡ್, ಅಂದರೆ ನಾವೇನು ಡಿಪೆಂಡೆನ್ಸಿ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅವೆಲ್ಲ ಕರೆಕ್ಟ್ ಇರ್ತಾವ, ಎಲ್ಲಿ ಎರರ್ ಇದೆ. ಸಮ್ ಡಿಪೆಂಡೆನ್ಸೀಸ್ ಆರ್ ನಾರ್ಮಲ್, ಸಮ್ ಡಿಪೆಂಡೆನ್ಸೀಸ್ ಆರ್ ರಿಡಂಡೆಂಟ್, ದೇ ವಿಲ್ ಕ್ರಿಯೇಟ್ ರಿಡಂಡೆನ್ಸಿ. ಅವನ್ನೆಲ್ಲ ನಾವೀಗ ಕಂಡುಹಿಡಿಬೇಕಾಗಿದೆ. ಓಕೆ, ಫಸ್ಟ್ ಆಫ್ ಆಲ್ why we need types of functional dependency. Types of functional dependency, types of FDs help us identify different kinds of ಡಿಸೈನ್ ಪ್ರಾಬ್ಲಮ್ಸ್. ಡೇಟಾಬೇಸ್ ಡಿಸೈನ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ ಅಂತ ಕಂಡುಹಿಡಿಯೋಕ್ಕೆ ವಿ ನೀಡ್ ಟು ಸ್ಟಡಿ ದೀಸ್ ಟೈಪ್ಸ್. ಡಿಸೈನ್ ಪ್ರಾಬ್ಲಮ್ಸ್ ಇನ್ ಟೇಬಲಲ್ಲಿ ಏನೇನು ಡಿಸೈನ್ ಪ್ರಾಬ್ಲಮ್ ಇದೆ ಅನ್ನೋದನ್ನು ಕಂಡುಹಿಡಿಬೇಕಂದ್ರೆ ವಿ ನೀಡ್ ಟು ಸ್ಟಡಿ ಟೈಪ್ಸ್ ಆಫ್ ಫಂಕ್ಷನಲ್ ಡಿಪೆಂಡೆನ್ಸಿ. ಹಾಗಂದರೆ ಯಾವ್ಯಾವ ಡಿಫರೆಂಟ್ ಡಿಪೆಂಡೆನ್ಸೀಸ್ ಅರೈಸ್ ಆಗ್ತವೆ ಒಂದು ಟೇಬಲಲ್ಲಿ ಅನ್ನೋದನ್ನು ನಾವು ಮೊದಲು ಸ್ಟಡಿ ಮಾಡಬೇಕು. ಅದರಲ್ಲಿ ಮೇನ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಲರ್ನ್ ಫುಲ್ ಡಿಪೆಂಡೆನ್ಸಿ, ಪಾರ್ಷಿಯಲ್ ಡಿಪೆಂಡೆನ್ಸಿ ಆ್ಯಂಡ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಈಗ ಈ ಎಲ್ಲ ಡಿಪೆಂಡೆನ್ಸಿ ಅಂದ್ರೇನು, ಯಾವುದು ಯಾವ ಎಟ್ರಿಬ್ಯೂಟ್ ಮೇಲೆ ಡಿಪೆಂಡೆಂಟ್ ಇದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಅದು ಡೈರೆಕ್ಟಾಗಿ ಡಿಪೆಂಡೆಂಟ್ ಇರ್ಬೋದು ಅಥವಾ ಇಂಡೈರೆಕ್ಟಾಗಿ ಡಿಪೆಂಡೆಂಟ್ ಇರ್ಬೋದು ಅಥವಾ ಪಾರ್ಷಿಯಲಿ ಡಿಪೆಂಡೆಂಟ್ ಇರ್ಬೋದು. ಅದನ್ನೆಲ್ಲ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದರ ಮೇಲೆ ಅವ್ರು ಏನು ಮಾಡಿದ್ದಾರೆ, ಟೈಪ್ಸನ್ನು ಕ್ಯಾಟಗರೈಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಡಿಪೆಂಡೆನ್ಸಿನೂ ಗುಡ್ ಇರ್ತಾವ. ಸಮ್ ಡಿಪೆಂಡೆನ್ಸೀಸ್ ಮೇ ಕ್ರಿಯೇಟ್ ರಿಡಂಡೆನ್ಸಿ. ಒಂದೊಂದು ಡಿಪೆಂಡೆನ್ಸಿಯಿಂದ ಡುಪ್ಲಿಕೇಶನ್ ಅರೈಸ್ ಆಗೋ ಚಾನ್ಸ್ ಇದೆ, ಅದರಿಂದ ಎರರ್ಸ್ ಕೂಡ ಆಗೋ ಚಾನ್ಸ್ ಇದೆ. ಅದನ್ನೆಲ್ಲ ನಾವು ತಿಳ್ಕೊಂಬಿಟ್ರೆ ವಿ ಕ್ಯಾನ್ ಈಸಿಲಿ ನಾರ್ಮಲೈಸ್. ಡೇಟಾಬೇಸ್ ನಾರ್ಮಲೈಸೇಷನ್ ಮಾಡೋದು ಭಾಳ ಈಸಿ ಆಗಿಬಿಡುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಟೈಪ್ಸನ್ನು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸಿ ಡಿಫ್ರೆಂಟ್ ಡಿಪೆಂಡೆನ್ಸೀಸ್ ಯಾವ್ಯಾವಿದೆ ಅಂತ ನೋಡೋಣ. ಆ್ಯಂಡ್ ಅದರಿಂದ ಏನೇನು ಪ್ರಾಬ್ಲಮ್ಸ್ ಕೂಡ ಅರೈಸ್ ಆಗ್ತವೆ ಅದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಡಿಫರೆಂಟ್ ಡಿಪೆಂಡೆನ್ಸೀಸ್ create or cause different problems. Some dependencies are good, some dependencies are not good. ಹಂಗಂದ್ರೆ ಯಾವ್ಯಾವ ಅಂತ ನಾವು ತಿಳ್ಕೊಳ್ಳೋಣ. ಡಿಪೆಂಡೆನ್ಸಿ ಟೈಪ್ಸ್ and what is the problem with those dependency. Okay, commonly we have full dependency. ಇದಂದ್ರೆ ಏನು ಅಂತ ನಾವು ನೆಕ್ಸ್ಟ್ ಸ್ಟಡಿ ಮಾಡಬೇಕು. ಫುಲ್ಲಿ ಫಂಕ್ಷನಲಿ ಡಿಪೆಂಡೆಂಟ್ ಅಂತ ಕರೀತಾರೆ. ಫುಲ್ ಡಿಪೆಂಡೆನ್ಸಿ ಇದ್ರೆ ದ ಡೇಟಾಬೇಸ್ ಈಸ್ ಹ್ಯಾವಿಂಗ್ ಗುಡ್ ಡಿಸೈನ್, there is no issue in the design.
ಅಂದರೆ ಫೈನಲಿ ಫುಲ್ ಡಿಪೆಂಡೆನ್ಸಿ ಆಗಬೇಕು ಅಂದಂಗೆ ಆಯ್ತಲ್ಲ, ಅಂದರೆ ಡೇಟಾಬೇಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ದೆನ್ ಇಫ್ ಪಾರ್ಷಿಯಲ್ ಡಿಪೆಂಡೆನ್ಸಿ ಇತ್ತು ಅಂತ ತಿಳ್ಕೊರಿ. ಪಾರ್ಷಿಯಲ್ ಡಿಪೆಂಡೆನ್ಸಿಯಿಂದ ಪ್ರಾಬ್ಲಮ್ ಅರೈಸ್ ಆಗುತ್ತೆ, ವಿಚ್ ಕಾಸಸ್ ರಿಡಂಡೆನ್ಸಿ. ಡುಪ್ಲಿಕೇಶನ್ ಅರೈಸ್ ಆಗೋ ಚಾನ್ಸ್ ಇದೆ ಯಾವಾಗ ಪಾರ್ಷಿಯಲ್ ಡಿಪೆಂಡೆನ್ಸಿ ಎಕ್ಸಿಸ್ಟ್ ಇತ್ತು ಅಂದರೆ. And even there is another dependency called transitive. Transitive dependency is also called indirect dependency. ಎಲ್ಲಾದರೂ ಇಂಡೈರೆಕ್ಟ್ ಡಿಪೆಂಡೆನ್ಸಿ ಇದ್ದರೆ ಅದರಿಂದನೂ ಪ್ರಾಬ್ಲಮ್ ಅರೈಸ್ ಆಗುತ್ತೆ, ವಿಚ್ ಕಾಸಸ್ ಅಗೇನ್ ರಿಡಂಡೆನ್ಸಿ ಬಟ್ ಇಂಡೈರೆಕ್ಟ್ಲಿ. ಇಟ್ ಕಾಸಸ್ ಇಂಡೈರೆಕ್ಟ್ ರಿಡಂಡೆನ್ಸಿ. ಅಂದರೆ ಇದರಲ್ಲಿ ಗುಡ್ ಥಿಂಗ್ ಯಾವುದು, ಫುಲ್ ಡಿಪೆಂಡೆನ್ಸಿ ಇಟ್ ಸೆಲ್ಫ್ ಓನ್ಲಿ. ಹಾಗಂದರೆ ಪಾರ್ಷಿಯಲ್ ಡಿಪೆಂಡೆನ್ಸಿ ಇದ್ದರೆ ಅದನ್ನು ರಿಮೂವ್ ಮಾಡಬೇಕು, ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದ್ದರೆ ಅದನ್ನು ನಾವು ರಿಮೂವ್ ಮಾಡಬೇಕು. ಮೊದಲು ಫುಲ್ ಡಿಪೆಂಡೆನ್ಸಿ ಅಂದರೆ ಏನು, ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂದರೆ ಏನು, ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಇದನ್ನೆಲ್ಲ ನಾವು ಯಾಕೆ ಸ್ಟಡಿ ಮಾಡಬೇಕು? ಕೋರ್ ಆಫ್ ದಿಸ್ ಈಸ್ ನಾರ್ಮಲೈಸೇಷನ್. ನಾರ್ಮಲೈಸೇಷನ್ ಮಾಡೋದ್ರಿಂದ ವಿಚ್ ರಿಮೂವ್ಸ್ ಸ್ಪೆಸಿಫಿಕ್ ಟೈಪ್ಸ್ ಆಫ್ ಡಿಪೆಂಡೆನ್ಸೀಸ್ ಸ್ಟೆಪ್ ಬೈ ಸ್ಟೆಪ್. ನಾರ್ಮಲೈಸ್ ಮಾಡ್ತಾ ಹೋದಾಗೆ ಏನೇನು ಸ್ಪೆಸಿಫಿಕ್ ಟೈಪ್ಸ್ ಆಫ್ ಏನು ಫಂಕ್ಷನಲ್ ಡಿಪೆಂಡೆನ್ಸಿ ಇರ್ತಾವಲ್ಲ, ಲೈಕ್ ಪಾರ್ಷಿಯಲ್ ಡಿಪೆಂಡೆನ್ಸಿ, ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ, ಇವೆಲ್ಲ ರಿಮೂವ್ ಆಗ್ತಾ ಹೋಗ್ತವೆ ಪ್ರತಿಯೊಂದು ಸ್ಟೆಪ್ಪಲ್ಲಿನೂ. ನಾರ್ಮಲೈಸ್ ಮಾಡೋದಂದ್ರೇನು, ಡೇಟಾಬೇಸ್ ಡಿಸೈನನ್ನು ಪರ್ಫೆಕ್ಟ್ ಮಾಡೋದು. ಪರ್ಫೆಕ್ಟ್ ಮಾಡಬೇಕಂದ್ರೆ ಪಾರ್ಷಿಯಲ್ ಡಿಪೆಂಡೆನ್ಸಿ ರಿಮೂವ್ ಮಾಡಲೇಬೇಕಲ್ಲ, ಬಿಕಾಸ್ ವಿಚ್ ಕಾಸಸ್ ರಿಡಂಡೆನ್ಸಿ. ಅದೇ ಥರ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿನೂ ರಿಮೂವ್ ಮಾಡಬೇಕು, ಬಿಕಾಸ್ ದ್ಯಾಟ್ ಆಲ್ಸೋ ಕಾಸಸ್ ರಿಡಂಡೆನ್ಸಿ. ಓಕೆ, ಅದನ್ನು ನಾವು ನಾರ್ಮಲೈಸೇಷನ್ ಟಾಪಿಕಲ್ಲಿ ಸ್ಟಡಿ ಮಾಡೋಣ. ಅದಕ್ಕೆ ಮೇನ್ ಕೋರ್ ಕಾನ್ಸೆಪ್ಟ್ಸ್ ನಮಗೇನು ಗೊತ್ತಿರಬೇಕು, ಈ ಯಾವ್ಯಾವ ಟೈಪ್ಸ್ ಆಫ್ ಡಿಪೆಂಡೆನ್ಸಿ ಅಂದರೆ ಏನು ಅಂತ ತಿಳ್ಕೊಬೇಕು. ಆ್ಯಂಡ್ ಇವೆಲ್ಲ ಎಕ್ಸಿಸ್ಟ್ ಇರ್ತಾವ ಟೇಬಲಲ್ಲಿ, ಡಿಸೈನಲ್ಲಿ ಇರ್ತಾವ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಫುಲ್ಲಿ ಫಂಕ್ಷನಲ್ ಡಿಪೆಂಡೆನ್ಸಿ. ಫುಲ್ ಡಿಪೆಂಡೆನ್ಸಿ ಅಂದರೆ ಏನು ಅಂತ ಈಗ ನಾವು ಸ್ಟಡಿ ಮಾಡೋಣ. ವಿಚ್ says that if the database table has full dependency, definitely it is a good design ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಫುಲ್ ಡಿಪೆಂಡೆನ್ಸಿ ಇದ್ದರೆ ಓಕೆ, ಬಟ್ ಪಾರ್ಷಿಯಲ್ ಡಿಪೆಂಡೆನ್ಸಿ ಇರಬಾರ್ದು. ಹಾಗಂದರೆ ಅವೆಲ್ಲ ಡಿಪೆಂಡೆನ್ಸಿ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಫುಲ್ ಡಿಪೆಂಡೆನ್ಸಿ ಅಥವಾ ಫುಲ್ಲಿ ಫಂಕ್ಷನಲಿ ಡಿಪೆಂಡೆನ್ಸಿ ಅಂತ ಕೂಡ ಕರೀತಾರೆ. ಓಕೆ, ಫಸ್ಟ್ ಆಫ್ ಆಲ್ ವಿ ವಿಲ್ ಸ್ಟಡಿ ವಾಟ್ ಈಸ್ ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಓಕೆ, ಹಂಗಂದ್ರೆ ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂದರೆ ಏನು? ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿಯಲ್ಲಿ ಒಂದು ಎಟ್ರಿಬ್ಯೂಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ ಕೀ ಮೇಲೇ ಡಿಪೆಂಡ್ ಆಗಿರುತ್ತೆ. ಅಟ್ರಿಬ್ಯೂಟ್ಸ್ ಎಲ್ಲಾನು ಕೀ ಮೇಲೇ ಡಿಪೆಂಡ್ ಆಗಿರ್ತವೆ. ನಾಟ್ ಓನ್ಲಿ ದ ಪಾರ್ಟ್ ಆಫ್ ದಿ ಕೀ, ಆಲ್ ದಿ ಅಟ್ರಿಬ್ಯೂಟ್ಸ್ ಇನ್ ಎ ಟೇಬಲ್ ಆರ್ ಡಿಪೆಂಡೆಂಟ್ ಓನ್ಲಿ ಆನ್ ದ ಕೀ ಇಟ್ ಸೆಲ್ಫ್. ಅದಕ್ಕೆ ಅವ್ರು ಏನಂತ ಕರೀತಾರೆ, ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರೀತಾರೆ. ಓಕೆ, ಲೆಟ್ ಅಸ್ ರೈಟ್ full functional dependency in which a dependency is called full functional dependency in which an attribute or all the an attribute depends on the key only. Key can be composite or a normal key, in which an attribute depends on key itself. Key can be composite key nu irbodu. Composite key andre enu, combination of key. Okay, and here it does not depend on only the part of the key, not only part of the key, which
ಡಿಪೆಂಡ್ಸ್ ಆನ್ ಓನ್ಲಿ ಫುಲ್ ಕೀ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ, ಕೀದ್ ಪಾರ್ಟ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಓಕೆ, ಇನ್ ವಿಚ್ ಆನ್ ಅಟ್ರಿಬ್ಯೂಟ್ ಡಿಪೆಂಡ್ಸ್ ಆನ್ ದ ಕೀ ಇಟ್ ಸೆಲ್ಫ್, ಓನ್ಲಿ ದ ಕೀ, ನಾಟ್ ಓನ್ಲಿ ಪಾರ್ಟ್ ಆಫ್ ದಿ ಕೀ. ಹಂಗಂದ್ರೆ ಇದಂದ್ರೆ ಏನು ಅಂತ ಲೆಟ್ ಅಸ್ ಸಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಫ್ ದೇರ್ ಆರ್ there is a table which has so many attributes. ಆ ಎಲ್ಲ ಅಟ್ರಿಬ್ಯೂಟು ಕೀ ಮೇಲೇ ಡಿಪೆಂಡ್ ಇರ್ತವೆ. ಗಾಟ್ ಇಟ್? ಎಲ್ಲ ಅಟ್ರಿಬ್ಯೂಟ್ಸು ಕೀ ಮೇಲೇ ಡಿಪೆಂಡ್ ಇರ್ತವೆ. ಅದಕ್ಕೆ ಏನಂತಾರೆ? ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರೀತಾರೆ. ಓಕೆ, ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. There is a table called student table. ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಡೇಟಾ ಸ್ಟೋರ್ ಮಾಡಿದಾರು? ಸ್ಟೂಡೆಂಟ್ ಐ ಡಿ, ಕೋರ್ಸ್ ಆ್ಯಂಡ್ ಮಾರ್ಕ್ಸ್. ಓಕೆ, ದಿಸ್ ಈಸ್ ದ ಸ್ಕೀಮಾ ಆಫ್ ದಿ ಡೇಟಾಬೇಸ್ ಟೇಬಲ್. ಈಗ ಇದರಲ್ಲಿ ಕೀ ಯಾವುದಿದೆ ಅಂತ ನಾವು ಕಂಡುಹಿಡಿಬೇಕು. ಆ್ಯಂಡ್ ರಿಯಲ್ ವರ್ಲ್ಡಲ್ಲಿ ಒಂದು ಸಿನಾರಿಯೋ ನಿಮ್ಗೆ ಹೇಳ್ಬೋದು. ಏನು? ಈಚ್ ಸ್ಟೂಡೆಂಟ್ ಕ್ಯಾನ್ ಆಪ್ಟ್ ಮೆನಿ ಕೋರ್ಸಸ್. ಒಬ್ಬ ಸ್ಟೂಡೆಂಟು ಮೆನಿ ಕೋರ್ಸಸನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಐ ಡಿ 1 ಅವ್ರೇನು ಮಾಡ್ಬೋದು? DBMS ಕೋರ್ಸ್ ಮಾಡ್ಬೋದು. DBMS ಕೋರ್ಸಲ್ಲಿ ಅವರು 70 ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ತಿಳ್ಕೊರಿ. ಇದೇ ಸ್ಟೂಡೆಂಟು ಮತ್ತೇನು ಮಾಡ್ಬೋದು? ಅವರು ಜಾವಾ ಕೋರ್ಸ್ ಮಾಡ್ಬೋದು. ಇದರಲ್ಲಿ 80 ತೊಗೊಂಡಿದ್ದಾರೆ ಅಂತ ತಿಳ್ಕೊರಿ. ಇದೇ ಸ್ಟೂಡೆಂಟು AI ಕೋರ್ಸ್ ಮಾಡ್ಬೋದು. ಇದರಲ್ಲಿ 90 ಮಾರ್ಕ್ಸ್ ತೊಗೊಂಡಿದ್ದಾರೆ. ಬೇರೆ ಸ್ಟೂಡೆಂಟು ಇವರು ಜಾವಾ ಕೋರ್ಸ್ ಮಾಡ್ಬೋದು, ಇವರು 75 ಮಾರ್ಕ್ಸ್ ತೊಗೊಂಡಿದ್ದಾರೆ. ಈ ಥರ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಒಬ್ಬ ಸ್ಟೂಡೆಂಟು ಮೆನಿ ಕೋರ್ಸ್ಗೆ ಆಪ್ಟ್ ಮಾಡ್ಬೋದು ಆ್ಯಂಡ್ ಒಂದೇ ಕೋರ್ಸಲ್ಲಿ ಮೆನಿ ಸ್ಟೂಡೆಂಟ್ಸ್ ಕೂಡ ಇರ್ಬೋದು. ಲೈಕ್ ಜಾವಾನಲ್ಲಿ ಸ್ಟೂಡೆಂಟ್ ಐ ಡಿ ಇರೋ 1 ಒಬ್ಬರಿದ್ದಾರೆ, 2 ಒಬ್ಬರಿದ್ದಾರೆ. ಓಕೆ, ದಿಸ್ ಈಸ್ ದ ರಿಯಲ್ ವರ್ಲ್ಡ್ ಥಿಂಗ್. ಇದರಲ್ಲಿ ಲೆಟ್ ಅಸ್ ಐಡೆಂಟಿಫೈ ದ ಕೀ. ಇದರಲ್ಲಿ ಕೀ ಯಾವುದಾಗ್ಬೋದು ಹೇಳ್ರಿ? ಸ್ಟೂಡೆಂಟ್ ಐ ಡಿ ಅಂತೂ ಕೀ ಆಗೋದಿಲ್ಲ, ಬಿಕಾಸ್ ದೇ ಆರ್ ರಿಪೀಟೆಡ್. ಕೋರ್ಸು ಕೀ ಆಗೋದಿಲ್ಲ, ಅದು ರಿಪೀಟ್ ಆಗಿದೆ. ಹಾಗಂದ್ರೆ ಇಲ್ಲಿ ಕೀ ಯಾವುದಾಗುತ್ತೆ? ಕಾಂಪೋಸಿಟ್. ಕಾಂಪೋಸಿಟ್ ಕೀ ಅಂದ್ರೇನು? ಕಾಂಬಿನೇಷನ್ ಆಫ್ 2 ಅಟ್ರಿಬ್ಯೂಟ್ಸ್, 2 or more ಅಟ್ರಿಬ್ಯೂಟ್ಸ್ ಇರ್ಬೋದು. ಇಲ್ಲಿ ಸ್ಟೂಡೆಂಟ್ ಐ ಡಿ ಮತ್ತು ಕೋರ್ಸ್ ಎರಡೂ ಕೂಡ ಒಂದು ಕೀ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಯಾಕೆ? ಜಸ್ಟ್ ಅಬ್ಸರ್ವ್, ಯಾವ ಸ್ಟೂಡೆಂಟು ಯಾವ ಕೋರ್ಸಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅನ್ನೋದು ಇಲ್ಲಿ ಡೇಟಾ ಇದೆ. ಓಕೆ, ಒಬ್ಬ ಸ್ಟೂಡೆಂಟು ಒಂದೇ ಕೋರ್ಸ್ ಮಾಡ್ಬೇಕಂತ ರೂಲ್ ಇಲ್ಲ, ಅವರು ಬೇರೆ ಬೇರೆ ಕೋರ್ಸ್ ಕೂಡ ಮಾಡ್ಬೋದು. ಸ್ಟೂಡೆಂಟ್ ಐ ಡಿ ಅಂತೂ ನೀವು ಕೀಯಾಗಿ ತೊಗೊಳಕ್ಕೆ ಸಾಧ್ಯ ಇಲ್ಲ, ದೇ ಆರ್ ರಿಪಿಟೇಟಿವ್. ಬರೀ ಕೋರ್ಸನ್ನು ಕೀಯಾಗಿ ತೊಗೊಳಕ್ಕೆ ಸಾಧ್ಯ ಇಲ್ಲ, ಅವು ರಿಪೀಟ್ ಆಗಿದ್ದಾವೆ. ಓಕೆ, ಹಂಗಂದ್ರೆ ದ ಕೀ ವಿಲ್ ಬಿ ಹಿಯರ್, ದ ಕೀ ವಿಲ್ ಬಿ ಸ್ಟೂಡೆಂಟ್ ಐ ಡಿ ಆ್ಯಂಡ್ ಕೋರ್ಸ್. ಈ ಟೇಬಲ್ದು ಕೀ ಯಾವುದು? ಸ್ಟೂಡೆಂಟ್ ಐ ಡಿ ಮತ್ತು ಕೋರ್ಸ್ ಎರಡು ಕೂಡ ಕೀ ಆಗಿಬಿಡುತ್ತೆ ಇಲ್ಲಿ. ಓಕೆ, ಈ ಎರಡು ಕೂಡ ನಾವು ಮಾರ್ಕ್ಸ್ ಹೇಳ್ಬೋದು. ಗಾಟ್ ಇಟ್? ಮಾರ್ಕ್ಸನ್ನು ಡೈರೆಕ್ಟಾಗಿ ಸ್ಟೂಡೆಂಟ್ ಐ ಡಿ ಮೇಲೆ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಆ ಸ್ಟೂಡೆಂಟು ಯಾವ ಕೋರ್ಸಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಆ ಡೇಟಾ ಬೇಕಲ್ಲ. ಅದಕ್ಕೆ ಸ್ಟೂಡೆಂಟ್ ಐ ಡಿ ಕೋರ್ಸ್ ಎರಡು ಕಾಂಬಿನೇಷನ್ ಯೂಸ್ ಮಾಡಿನೇ ನಾವು ಮಾರ್ಕ್ಸ್ ಹೇಳಬೇಕು. ಬರೀ ಸ್ಟೂಡೆಂಟ್ ಐ ಡಿ 1 ಮಾರ್ಕ್ಸ್ ಎಷ್ಟು ಅಂದರೆ 3 ಮಾರ್ಕ್ಸ್ ಬರ್ತಾವಲ್ಲಿ. ಯಾವುದಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ದೇರ್ ಈಸ್ ಎ ಕಾಂಬಿನೇಷನ್ ಆಫ್ ದಿ ಕೀ ಅವೈಲೇಬಲ್. ಇದನ್ನೇ ನಾವು ಕೀಯಾಗಿ ಕನ್ಸಿಡರ್ ಮಾಡಿದರೆ ಇನ್ನೊಂದು ಅಟ್ರಿಬ್ಯೂಟ್ ಯಾವುದು ಉಳಿತು? ಮಾರ್ಕ್ಸ್. ಯು ಜಸ್ಟ್ ಅಬ್ಸರ್ವ್, ಮಾರ್ಕ್ಸ್ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ ಐ ಡಿ ಆ್ಯಂಡ್ ಕೋರ್ಸ್ ಕೀ. ಈ ಮಾರ್ಕ್ಸ್ ಅನ್ನೋದು ಬರೀ ಸ್ಟೂಡೆಂಟ್ ಐ ಡಿ ಮೇಲೆ ಡಿಪೆಂಡ್ ಇಲ್ಲ, ಈ ಮಾರ್ಕ್ಸ್ ಅನ್ನೋದು ಬರೀ ಕೋರ್ಸ್ ಮೇಲೂ ಡಿಪೆಂಡ್ ಇಲ್ಲ, ಎರಡೂದ್ರ ಮೇಲೂ ಡಿಪೆಂಡ್ ಇದೆ. ಎರಡೂದ್ರ ಮೇಲೆ ಅಂದ್ರೇನು? ಕಂಪ್ಲೀಟ್ ಕೀ ಮೇಲೆ ಡಿಪೆಂಡ್ ಇದೆ, ಫುಲ್ ಕೀ. ಈ ಫುಲ್ ಕೀ ಮೇಲೇ ಮಾರ್ಕ್ಸ್ ಡಿಪೆಂಡ್ ಇದೆ. ಮಾರ್ಕ್ಸ್ ಡಿಪೆಂಡ್ಸ್ ಆನ್ ದ ಫುಲ್ ಕೀ.
ನಾನು ಹೇಳಿದ್ದೆ ಯಾವುದೇ ಅಟ್ರಿಬ್ಯೂಟ್ ಡಿಪೆಂಡ್ಸ್ ಆನ್ ಓನ್ಲಿ ದ ಕೀ ಇಟ್ ಸೆಲ್ಫ್. ಕಂಪ್ಲೀಟ್ ಕೀ ಮೇಲೆ ಡಿಪೆಂಡ್ ಇದ್ದರೆ ಅದಕ್ಕೆ ಏನಂತ ಕರೀತಾರೆ? ಫುಲ್ ಡಿಪೆಂಡೆನ್ಸಿ ಅಂತ ಕರೀತಾರೆ. ಯಾಕೆ ಫುಲ್ ಡಿಪೆಂಡೆನ್ಸಿ ಅಂದ್ರೇನು? ಒಂದು ಅಟ್ರಿಬ್ಯೂಟ್ ಯಾವುದು ಮಾರ್ಕ್ಸ್ ಅಂತ ಇದೆಯಲ್ಲ, ಮಾರ್ಕ್ಸ್ ಡಿಪೆಂಡ್ಸ್ ಆನ್ ದಿ ಫುಲ್ ಕೀ. ಫುಲ್ ಕೀ ಅಂದರೆ ಸ್ಟೂಡೆಂಟ್ ಐ ಡಿ ಮತ್ತು ಕೋರ್ಸ್ ಎರಡೂದ್ರ ಮೇಲೇನೂ ಡಿಪೆಂಡ್ ಇದೆ. ಎರಡೂದ್ರ ಮೇಲೆ ಅಂದರೆ ಅದು ಕೀನೇ ಅಲ್ಲ, ಆ ಕಾಂಬಿನೇಷನ್ ಆಫ್ ಏನು ಕಾಂಪೋಸಿಟ್ ಕೀ ಇದೆನೋ ಅದರ ಮೇಲೇ ಅದು ಡಿಪೆಂಡ್ ಇದೆ. ಅದಕ್ಕೋಸ್ಕರ ವಿ ಕಾಲ್ ಇಟ್ ಆಸ್ ಫುಲ್ ಫಂಕ್ಷನಲ್ ಡಿಪೆಂಡೆಂಟ್. ಇದರಿಂದ ಇಲ್ಲಿ ರಿಡಂಡೆನ್ಸಿ ಎಕ್ಸಿಸ್ಟ್ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಗುಡ್ ಡಿಸೈನ್. ದೇರ್ ಈಸ್ ನೋ ರಿಡಂಡೆನ್ಸಿ ಅಕ್ಕರ್ ಆಗೋದಿಲ್ಲ. ದಿಸ್ ಈಸ್ ಕರೆಕ್ಟ್. ಈ ಥರ ಕಂಪ್ಲೀಟಾಗಿ ಡಿಪೆಂಡೆಂಟ್ ಇದ್ದರೆ ದಟ್ ಈಸ್ ಕಾಲ್ಡ್ ಗುಡ್ ಡಿಸೈನ್. ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಮೀನ್ಸ್ ಆ ಟೇಬಲಲ್ಲಿ ಅಥವಾ ಆ ಡೇಟಾಬೇಸಲ್ಲಿ ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಲ್ಲಿ ಇದ್ದರೆ ಅದಕ್ಕೆ ಏನಂತ ಕರಿತೀವಿ? ಇಟ್ ಈಸ್ ಗುಡ್ ಡಿಸೈನ್. ಗಾಟ್ ಇಟ್? ದೇರ್ ಈಸ್ ಎ ಅಟ್ರಿಬ್ಯೂಟ್ ಕಾಲ್ಡ್ ಮಾರ್ಕ್ಸ್ ವಿಚ್ ಡಿಪೆಂಡ್ಸ್ ಆನ್ ಕೀ ಇಟ್ ಸೆಲ್ಫ್. ಈ ಕಂಪ್ಲೀಟ್ ಕೀ ಮೇಲೇ ಡಿಪೆಂಡ್ ಆಗಿದೆ, ಫುಲ್ ಕೀ ಮೇಲೇ ಡಿಪೆಂಡ್ ಆಗಿದೆ. ಪಾರ್ಷಿಯಲ್ ಡಿಪೆಂಡೆನ್ಸಿ ಇಲ್ಲ. ಅಂದರೆ ಮಾರ್ಕ್ಸ್ ಸ್ಟೂಡೆಂಟ್ ಐ ಡಿಯಿಂದ ಅಷ್ಟೇ ನಾವು ಮಾರ್ಕ್ಸ್ ಕಂಡುಹಿಡಿಯೋಕ್ಕಾಗುತ್ತಾ? ಇಲ್ಲ. ಬರೀ ಕೋರ್ಸಿಂದ ಅಷ್ಟೇ ಮಾರ್ಕ್ಸ್ ಕಂಡುಹಿಡಿಯೋಕ್ಕಾಗುತ್ತೆ? ಇಲ್ಲ. ಪಾರ್ಷಿಯಲ್ ಇಲ್ಲ. ಎರಡೂ ಕೂಡ ಎರಡನ್ನೂ ಯೂಸ್ ಮಾಡಿನೇ ಮಾರ್ಕ್ಸ್ ಹೇಳಬೇಕು. ಅದಕ್ಕೇನಂತಾರೆ? ಫುಲ್ ಡಿಪೆಂಡೆನ್ಸಿ. ಅಕಸ್ಮಾತ್ ಬರೀ ಸ್ಟೂಡೆಂಟ್ ಐ ಡಿಯಿಂದ ಮಾತ್ರ ಮಾರ್ಕ್ಸ್ ಕಂಡುಹಿಡಿಯಕ್ಕೆ ಬರ್ತಿತ್ತು ಅಂದರೆ ಅದು ಪಾರ್ಷಿಯಲ್ ಆಗುತ್ತೆ. ಯಾಕೆ ಪಾರ್ಷಿಯಲ್ ಆಗುತ್ತೆ? ಬಿಕಾಸ್ ಕೀ ಅಂದರೆ ಕಂಪ್ಲೀಟ್ಲಿ ಸ್ಟೂಡೆಂಟ್ ಐ ಡಿ ಕೋರ್ಸ್ ಎರಡೂ ಇದೆಯಲ್ಲ, ಬರೀ ಒಂದರಿಂದ ಮಾತ್ರ ಕಂಡುಹಿಡಿಯಕ್ಕೆ ಬಂದರೆ ಅದು ಪಾರ್ಷಿಯಲ್ ಆಗುತ್ತೆ. ಇಲ್ಲಿ ಪಾರ್ಷಿಯಲ್ ಇಲ್ಲ, ಫುಲ್ ಇದೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಅಥವಾ ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋಣ. I will take another example called enrollment table. ಒಂದು ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಟೇಬಲ್ ಇದೆ ಅಂತ ತಿಳ್ಕೊರಿ. ಅದರಲ್ಲಿ ವಿ ಹ್ಯಾವ್ ಸ್ಟೂಡೆಂಟ್ ಐ ಡಿ, ಸಬ್ಜೆಕ್ಟ್ ಆ್ಯಂಡ್ ಮಾರ್ಕ್ಸ್. ಸ್ಟೆಪ್ ಬೈ ಸ್ಟೆಪ್ ನಾವು ಹೆಂಗೆ ಐಡೆಂಟಿಫಿಕೇಷನ್ ಮಾಡ್ತಾ ಹೋಗಬೇಕು ಅನ್ನೋದನ್ನು, ಮೊದಲು ಕೀ ಐಡೆಂಟಿಫಿಕೇಷನ್ ಮಾಡೋದು, ಆಮೇಲೆ ಯಾವ ಥರ ಡಿಪೆಂಡೆನ್ಸಿ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಅಕಸ್ಮಾತ್ ಅದು ಫಂಕ್ಷನಲ್ ಡಿಪೆಂಡೆಂಟ್ ಇದ್ದರೆ ಏನು ಮಾಡ್ಬೋದು? ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಇದ್ದರೆ ಇಟ್ ಈಸ್ ಗುಡ್. ಪಾರ್ಷಿಯಲ್ ಇದ್ದರೆ ಇಟ್ ಈಸ್ ಬ್ಯಾಡ್ ಡಿಸೈನ್. ಪಾರ್ಷಿಯಲ್ ಅನ್ನೋದನ್ನು ಏನಂತ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಓಕೆ, ಎನದರ್ ಟೇಬಲ್, ಎನದರ್ ಎಕ್ಸಾಂಪಲ್ ಕಾಲ್ಡ್ ಎನ್ರೋಲ್ಮೆಂಟ್ ಟೇಬಲ್ ಇದೆ ಅಂತ ತಿಳ್ಕೊರಿ. ಅದರಲ್ಲಿ ವಿ ಹ್ಯಾವ್ ಸ್ಟೂಡೆಂಟ್ ಐ ಡಿ. ಅಗೇನ್ ಇಟ್ ಈಸ್ ಸಿಮಿಲರ್ to whatever we have discussed. Subject, marks. ಅಲ್ಲಿ ಕೋರ್ಸ್ ಇತ್ತು, ಇಲ್ಲಿ ಸಬ್ಜೆಕ್ಟ್ ಇದೆ ಅಷ್ಟೇ. ಫಾರ್ ಎಕ್ಸಾಂಪಲ್ 1, 1, 2. ಅಗೇನ್ ಸಬ್ಜೆಕ್ಟ್ ಈಸ್ ಕಾಲ್ಡ್ ಫಿಸಿಕ್ಸ್ ಇದೆ ಅಂತ ತಿಳ್ಕೊರಿ. ಆ್ಯಂಡ್ ದಿಸ್ ಈಸ್ ಮ್ಯಾಥಮೆಟಿಕ್ಸ್, ಮ್ಯಾಥ್ಸ್, ಫಿಸಿಕ್ಸ್. ಓಕೆ, ಸ್ಕೋರ್ ಈಸ್ 85, 90, 78. ಈ ಥರ ಇದೆ. ಈಗ ಲೆಟಸ್ ಐಡೆಂಟಿಫೈ ದ ಕೀ. ಮೊದಲು ನಾವು ಕೀ ಯಾವುದಾಗುತ್ತೆ ಈ ಟೇಬಲಲ್ಲಿ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ವೆದರ್ ಸ್ಟೂಡೆಂಟ್ ಐ ಡಿ ಇಟ್ ಸೆಲ್ಫ್ ಬಿಕಮ್ಸ್ ಕೀ? ನೋ, ರಿಪಿಟೇಟಿವ್ ಇದೆ. ವೆದರ್ ಸಬ್ಜೆಕ್ಟ್ ಇಟ್ ಸೆಲ್ಫ್ ಬಿಕಮ್ಸ್ ಕೀ? ನೋ. ಮಾರ್ಕ್ಸ್ ಅಂತೂ ಕೀ ಆಗೋದಿಲ್ಲ ಬಿಕಾಸ್ ಇಟ್ ಈಸ್ ರಿಪಿಟೇಟಿವ್. ಹಾಗಂದರೆ ಯಾವುದಿಲ್ಲಿ ಕೀ ಆಗುತ್ತೆ? ಆ್ಯಂಡ್ ರಿಯಲ್ ವರ್ಲ್ಡಲ್ಲಿ ಒಬ್ಬ ಸ್ಟೂಡೆಂಟು ಮೆನಿ ಸಬ್ಜೆಕ್ಟ್ ಸ್ಟಡಿ ಮಾಡ್ಬೋದಲ್ಲ, ಅದೇ ಥರ ಒಂದು ಸಬ್ಜೆಕ್ಟಲ್ಲಿ ಮೆನಿ ಸ್ಟೂಡೆಂಟ್ಸ್ ಕೂಡ ಇರ್ಬೋದು. ಹಾಗಂದರೆ ಕೀ ವಿಲ್ ಬಿ, ಇಲ್ಲಿ ಅಗೇನ್ ವಿ ಹ್ಯಾವ್ ದ ಕೀ ಕಾಂಬಿನೇಷನ್. ಅದು ಯಾವುದ್ಯಾವುದು? ಸ್ಟೂಡೆಂಟ್ ಐ ಡಿ ಆ್ಯಂಡ್ ಸಬ್ಜೆಕ್ಟ್ ಎರಡು ಕೂಡ ಕೀ ಆಗುತ್ತೆ. ಹಿಂಗೆ ಎರಡು ಕೂಡ ಕೀ ಇದ್ರೆ ಇದಕ್ಕೆ ಏನಂತಾರೆ? ಕಾಂಪೋಸಿಟ್ ಕೀ ಅಂತಾರೆ. ಸಿಂಗಲ್ ಕೀ ಅಲ್ಲ, ಕಾಂಪೋಸಿಟ್, ಬಿಕಾಸ್ ಇಟ್ ಕಂಟೇನ್ಸ್ ಮೋರ್ ದ್ಯಾನ್ ಒನ್ ಅಟ್ರಿಬ್ಯೂಟ್. ಓಕೆ,
ಹಂಗಂದ್ರೆ ಇಲ್ಲಿ ಲೆಟಸ್ ಐಡೆಂಟಿಫೈ ಡಿಪೆಂಡೆನ್ಸೀಸ್. ಡಿಪೆಂಡೆನ್ಸಿ ಐಡೆಂಟಿಫಿಕೇಶನ್ ಮಾಡೋಣ. ಐಡೆಂಟಿಫೈ ಡಿಪೆಂಡೆನ್ಸಿ. ಏನೇನು ಡಿಪೆಂಡೆನ್ಸಿ ಎಕ್ಸಿಸ್ಟ್ ಆಗ್ತವೆ ನೋಡೋಣ. ಓಕೆ, ಕೀ ಅಂತೂ ಸ್ಟೂಡೆಂಟ್ ಐ ಡಿ ಸಬ್ಜೆಕ್ಟ್ ಇದೆ. ಆ್ಯಂಡ್ ಲಾಸ್ಟ್ ಒಂದೇ ಅಟ್ರಿಬ್ಯೂಟ್ ಉಳಿತು. ಆ ಅಟ್ರಿಬ್ಯೂಟನ್ನು ಅಬ್ಸರ್ವ್ ಮಾಡೋಣ. ಅದ್ಯಾವುದು? ಮಾರ್ಕ್ಸ್. ಮಾರ್ಕ್ಸ್ ಇಸ್ ಆನ್ ಅಟ್ರಿಬ್ಯೂಟ್. ವೆದರ್ ಮಾರ್ಕ್ಸ್ ಯಾವುದ್ಯಾವ್ದ್ರ ಮೇಲೆ ಡಿಪೆಂಡ್ ಇದೆ ಅಂತ ನೋಡೋಣ. ವೆದರ್ ಮಾರ್ಕ್ಸ್ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ ಐ ಡಿ. ಅಬ್ಸರ್ವ್ ಮಾಡ್ರಿ, ಮಾರ್ಕ್ಸ್ ಸ್ಟೂಡೆಂಟ್ ಐ ಡಿ ಮೇಲೆ ಮಾತ್ರ ಡಿಪೆಂಡ್ ಇದೆನಾ? ಇಲ್ಲ, ನೋ. ವೆದರ್ ಮಾರ್ಕ್ಸ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ ಇಟ್ ಸೆಲ್ಫ್. ಅಂದರೆ ಮಾರ್ಕ್ಸನ್ನು ಬರೀ ಸಬ್ಜೆಕ್ಟ್ ನೋಡಿ ಹೇಳ್ಬೋದಾ? ಇಲ್ಲ, ಯಾಕಂದರೆ ಫಿಸಿಕ್ಸ್ ಎರಡಿದಾವೆ, ಹೇಳಕ್ಕೆ ಬರೋದಿಲ್ಲ. ವೆದರ್ ಮಾರ್ಕ್ಸನ್ನು ನಾವು ಬರೀ ಸ್ಟೂಡೆಂಟ್ ಐ ಡಿ ನೋಡಿ ಹೇಳ್ಬೋದಾ? ಇಲ್ಲ, ಬಿಕಾಸ್ ಸ್ಟೂಡೆಂಟ್ ಐ ಡಿ ಎರಡಿದಾವೆ, ಯಾವುದಂತ ಗೊತ್ತಾಗೋದಿಲ್ಲ. ಅಂದರೆ ಮಾರ್ಕ್ಸ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಹಂಗಂದರೆ ಮಾರ್ಕ್ಸ್ ಡಿಪೆಂಡ್ಸ್ ಆನ್, ಮಾರ್ಕ್ಸನ್ನು ಹೆಂಗೆ ಕಂಡುಹಿಡಿಬೋದು? ಡಿಪೆಂಡ್ಸ್ ಆನ್ ಅಂದರೆ ಏನು? ಮಾರ್ಕ್ಸನ್ನು ಹೆಂಗೆ ಕಂಡುಹಿಡಿತೀರಿ? ಮಾರ್ಕ್ಸ್ ಡಿಪೆಂಡ್ಸ್ ಆನ್ ಬೋತ್ ಸ್ಟೂಡೆಂಟ್ ಐ ಡಿ ಆ್ಯಂಡ್ ಸಬ್ಜೆಕ್ಟ್. ಮಾರ್ಕ್ಸ್ ಬೇಕಂದರೆ ಸ್ಟೂಡೆಂಟ್ ಐ ಡಿನೂ ಬೇಕು, ಸಬ್ಜೆಕ್ಟು ಗೊತ್ತಿರಬೇಕು. ಅಂದರೆ ಮಾತ್ರ ನೀವು ಮಾರ್ಕ್ಸ್ ಕಂಡುಹಿಡಿಬೋದು. ಇದರ ಅರ್ಥ ಏನು? ಜಸ್ಟ್ ಅಬ್ಸರ್ವ್ ಮಾಡ್ರಿ. ಈ ಮಾರ್ಕ್ಸ್ ಅನ್ನೋ ಅಟ್ರಿಬ್ಯೂಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ ಕೀ, ಹೌದಲ್ಲ? ಹಿಂಗೆ ಕಂಪ್ಲೀಟ್ ಕೀ ಮೇಲೆ ಆ ಅಟ್ರಿಬ್ಯೂಟ್ ಡಿಪೆಂಡ್ ಆಗಿದ್ದರೆ ಅದಕ್ಕೆ ಏನಂತ ಕರಿತೀರಿ? ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಹಂಗಂದ್ರೆ ಇದನ್ನ ಹೆಂಗೆ ಇಂಡಿಕೇಟ್ ಮಾಡ್ತಾರೆ? ಸ್ಟೂಡೆಂಟ್ ಐ ಡಿ ಡಿಪೆಂಡೆನ್ಸಿ ಹೆಂಗೆ ಬರೀಬೇಕಂದ್ರೆ ಕಾಮ ಸಬ್ಜೆಕ್ಟ್ ಡಿಟರ್ಮೈನ್ಸ್ ಮಾರ್ಕ್ಸ್. ಅಂದರೆ ಮಾರ್ಕ್ಸ್ ಕಂಡುಹಿಡಿಬೇಕಂದ್ರೆ ಸ್ಟೂಡೆಂಟ್ ಐ ಡಿನೂ ಬೇಕು, ಸಬ್ಜೆಕ್ಟು ಬೇಕು. ಎರಡು ಇದ್ದರೆ ಮಾತ್ರ ನಾವು ಮಾರ್ಕ್ಸ್ ಕಂಡುಹಿಡಿಬೋದು. ಇದನ್ನು ನೋಡಿ ನೀವೇನು ಹೇಳ್ಬೋದು? ಒಂದು ಅಟ್ರಿಬ್ಯೂಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ ಕೀ ಇಟ್ ಸೆಲ್ಫ್. ಕಂಪ್ಲೀಟ್ ಕೀ ಮೇಲೇ ಡಿಪೆಂಡ್ ಇದ್ದರೆ ಇದಕ್ಕೇನಂತಾರೆ? ಕಂಪ್ಲೀಟ್ ಕೀ ಅಂದರೆ ಅದು ಕಂಪೋಸಿಟ್ ಕೀ ಅಥವಾ ಫುಲ್ ಕೀ. ವಿಚ್ ಡಸಂಟ್ ಡಿಪೆಂಡ್ ಆನ್ ಓನ್ಲಿ ದ ಪಾರ್ಟ್ ಆಫ್ ದಿ ಕೀ. ಬರೀ ಸ್ಟೂಡೆಂಟ್ ಐ ಡಿ ಮೇಲೆ ಅಷ್ಟೇ ಡಿಪೆಂಡ್ ಇಲ್ಲ, ಬರೀ ಸಬ್ಜೆಕ್ಟ್ ಮೇಲೆ ಅಷ್ಟೇ ಡಿಪೆಂಡ್ ಇಲ್ಲ, ಎರಡೂದ್ರ ಮೇಲೇನೂ ಡಿಪೆಂಡ್ ಇದೆ. ಅಂದರೆ ಎರಡೂ ಬೇಕೇ ಬೇಕು ಮಾರ್ಕ್ಸ್ ಕಂಡುಹಿಡಿಬೇಕಂದ್ರೆ. ಇದಕ್ಕೇನಂತಾರೆ? ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರೀತಾರೆ. ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ವೆನ್ an attribute depends completely on the key itself, ಅವಾಗ ನಾವೇನಂತೀವಿ? ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ದಿಸ್ ಈಸ್ ವಾಟ್, ಹೆನ್ಸ್ ಇಟ್ ಈಸ್ ಫುಲ್ FD, ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಇದ್ದರೆ ನೋ ನೀಡ್ ಟು ವರಿ, ಬಿಕಾಸ್ ಇಟ್ ಈಸ್ ಎ ಗುಡ್ ಡಿಸೈನ್. ಅದಕ್ಕೆ ನಾವು ಗುಡ್ ಡಿಸೈನ್ ಆಫ್ ದಿ ಡೇಟಾಬೇಸ್ ಅಂತ ಕರಿತೀವಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಈಸ್ ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂದರೆ ಏನು ಅಂತ ಕೂಡ ತಿಳ್ಕೊಳ್ಳೋಣ. ಓಕೆ, ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ share the video. Thank you.